ರಾಜ್ಯದಲ್ಲಿ ಜೆಡಿಎಸ್ಗೆ ಶರಣಾಯ್ತಾ ಬಿಜೆಪಿ. ಜೆಡಿಎಸ್ ಹಿಂದೆ ಹೆಜ್ಜೆ ಹಾಕ್ತಾ ಇದೆಯಾ ಕೇಸರಿ ಪಡೆ. ಮುಂದಿನ ಚುನಾವಣೆಗೆ ಮಂದಗತಿಯೇ ಕಂಟಕವಾಗುತ್ತಾ ಬಿಜೆಪಿಗೆ. ಬಿಜೆಪಿ ನಾಯಕರ ವಿರುದ್ಧ ಇದೀಗ ಸ್ವಪಕ್ಷೀಯರೇ ಗರಂ ಆಗ್ತಾ ಇದ್ದಾರೆ. ಬಿಜೆಪಿ ಒಂದು ವಿರೋಧ ಪಕ್ಷವಾಗಿ ನಿಧಾನಗತಿಯ ಕಾರ್ಯತಂತ್ರವನ್ನು ಅನುಸರಿಸ್ತಾ ಇರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಇದು ಒಂದು ರೀತಿಯಲ್ಲಿ ಬಿಜೆಪಿಗೆ ಹಿನ್ನಡೆಯನ್ನ ತಂದೊಡ್ತಾ ಇರುವುದಂತೂ ನಿಜ. ಬಿಜೆಪಿ ನಾಯಕರು ಮಾತ್ರ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಜನತೆಯ ಮುಂದಿಡುವಂಥ ಒಂದು ನಿಟ್ಟಿನಲ್ಲಿ ತೀವ್ರ ಹಿನ್ನಡೆ ಅನುಭವಿಸ್ತಾ ಇರುವುದು ಬಹುಸ್ಪಷ್ಟ. ಅವ್ರಿಗಿಂತ ಜೆಡಿಎಸ್ ಹೈಪರ್ ಆಕ್ಟಿವ್ ಆಗಿದೆ. ಇನ್ನು ನಿದ್ರಾವಸ್ಥೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಇದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಮತ್ತೊಂದು ಬೇಕಾಗಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಜೆಡಿಎಸ್ ಹೈಪರ್ ಆಕ್ಟಿವ್ ಆಗಿದ್ರೆ ಬಿಜೆಪಿ ಮಾತ್ರ ಇನ್ನೂ ನಿದ್ರಾವಸ್ಥೆಯಲ್ಲಿ ಇದೆಯಾ? ಬಿಜೆಪಿ ನಾಯಕರ ನಡೆಗೆ ಸ್ವಪಕ್ಷೀಯರೇ ಗರಂ ಆಗ್ತಾರೆ. ಹಿಂಗಾದ್ರೆ 2028ಕ್ಕೆ ನಾವು ಚುನಾವಣೆಯಲ್ಲಿ ಗೆದ್ದು ಅಧಿಕಾರ ಹಿಡಿದಂತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಏಕೆಂದರೆ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಜನತೆ ಮುಂದಿಡುವಂತಹ ಸಂದರ್ಭದಲ್ಲಿ ಈ ರಾಜ್ಯ ಬಿಜೆಪಿ ನಾಯಕರಿಗೆ ಇಚ್ಛಾಶಕ್ತಿನೇ ಇಲ್ವಾ ಅಂತ ಅನ್ಸುತ್ತೆ. ಅಥವಾ ಆ ಒಂದು ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಜನತೆಯ ಮುಂದೆ ಇಡುವಂಥ ಧೈರ್ಯ ಬಿಜೆಪಿಯ ನಾಯಕರಿಗಿಲ್ವಾ? ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರಿಗಿಲ್ವಾ? ವಿರೋಧ ಪಕ್ಷದ ನಾಯಕರಾಗಿರುವಂತಹ ಅಶೋಕ್ ಅವ್ರಿಗಿಲ್ವಾ? ಒಬ್ಬ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಯಾಗಿ ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಅವರು ಮಾಡುವಂತಹ ಆ ತಾಕತ್ತನ್ನು, ಆ ಧೈರ್ಯವನ್ನು ಬಿಜೆಪಿಯ ನಾಯಕರು ಯಾಕೆ ಮಾಡುವುದಿಲ್ಲ? ಇದು ಸದ್ಯಕ್ಕೆ ಸ್ವಪಕ್ಷದ ನಾಯಕರನ್ನೇ ಪ್ರಶ್ನೆ ಮಾಡುವಂತೆ ಮಾಡ್ತಾ ಇದೆ. ಸ್ವಪಕ್ಷದ ನಾಯಕರ ಪ್ರಶ್ನೆ ಮಾಡ್ತಾರೆ, ನಾವು ಕೇಳೋದಲ್ಲ. ಸ್ವಪಕ್ಷದವರೇ ಕುಮಾರಸ್ವಾಮಿ ತೋರಿಸೋ ಧೈರ್ಯವನ್ನು ನೀವು ತೋರಿಸೋದಿಲ್ಲ ಅಂತಂದರೆ ಹೆದರಿಕೆನಾ ನಿಮಗೆ? ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಜನತೆಯ ಮುಂದಿಡಲಿಕ್ಕೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಅಥವಾ ಡಿ ಕೆ ಶಿವಕುಮಾರ್ ಅವರ ಮೇಲೆ ಭಯ ಕಾಡ್ತಾ ಇದೆಯಾ? ಅವರ ಭಯ ನಿಮಗಿದೆಯಾ? ಹೆದರಿಕೆನಾ ನಿಮಗೆ ಅನ್ನುವಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಹಿಂಗಾದ್ರೆ ಪಕ್ಷ ಸದೃಢವಾಗಿ ಕಟ್ಟೋದೆಲ್ಲಿಂದ ಬಂತು? ಬಲವರ್ಧನೆ ಮಾಡೋದೆಲ್ಲಿಂದ ಬಂತು? ಸಂಘಟಿಸೋದೆಲ್ಲಿಂದ ಬಂತು? ಮತ್ತು 2028ರ ಚುನಾವಣೆಗೆ ಈಗಿನಿಂದಲೇ ಸಿದ್ಧತೆ ಮಾಡಿಕೊಂಡು ಬೂತ್ ಮಟ್ಟದಲ್ಲೇ ನಾವು ಸ್ಟ್ರಾಂಗ್ ಆಗಬೇಕು, ಗ್ರೌಂಡ್ ಒಂದು ಪಕ್ಷವನ್ನು ನೆಲೆಗಟ್ಟಿನಲ್ಲಿ ಅಂದರೆ ಒಂದು ತಳ ಮಟ್ಟದಿಂದ ಪಕ್ಷವನ್ನು ಕಟ್ಟಬೇಕು ಅಥವಾ ಸಂಘಟಿಸಬೇಕು, ಬಲವರ್ಧನೆ ಮಾಡಬೇಕು ಅಂತಂದರೆ ಎಲ್ಲಿಂದ ಸಾಧ್ಯ ಆಗುತ್ತೆ? ಇದು ಸ್ವಪಕ್ಷದ ನಾಯಕರು ಕೇಳ್ತಾ ಇರುವಂಥ ಮಾತು. ಬರೀ ಅಧಿಕಾರ ಇದ್ದರೆ ಸಾಲದು, ಅಧಿಕಾರ ಬೇಕು ಅನ್ನುವಂಥ ಹಪಹಪಿ ಇದ್ದರೆ ಸಾಲದು. ಕುಮಾರಸ್ವಾಮಿ ಅವರು ಮಾಡುವಂಥ ಹೋರಾಟ ಏನಿದೆ, ಅವರು ತೋರುವಂಥ ಧೈರ್ಯವನ್ನು, ಅವರು ತೋರುವಂಥ ಗಟ್ಟಿತನವನ್ನು ಹೋರಾಟದಲ್ಲಿ, ಅವರು ತೋರುವಂಥ ತಾಕತ್ತನ್ನು ನೀವ್ಯಾಕೆ ತೋರಿಸ್ತಾ ಇಲ್ಲ ಅಂತ ಸ್ವತಃ ಬಿಜೆಪಿ ಕಾರ್ಯಕರ್ತರು ಕೇಳ್ತಾರೆ. ಅಥವಾ ಬಿಜೆಪಿಯ ಜವಾಬ್ದಾರಿಯುತ ಇನ್ನಿತರೆ ನಾಯಕರುಗಳೇ ಕೇಳ್ತಾರೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರನ್ನ ಮತ್ತು ಅಶೋಕ್ ಅವ್ರನ್ನ ಬರೀ ಸೀಟ್ಗೋಸ್ಕರ ಆಸೆ ಪಟ್ಟರೆ ಸಾಲದು, ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತಂದಾಗ ಆ ಗಟ್ಟಿತನವನ್ನು ತೋರಿಸ್ಬೇಕು ಅನ್ನುವಂಥ ಆಕ್ರೋಶ ಈಗ ಸ್ವಪಕ್ಷದಲ್ಲೇ ವ್ಯಕ್ತವಾಗ್ತಾ ಇದೆ. ಉದಾಹರಣೆಗೆ ಒಂದಷ್ಟು ನಾವು ಗಮನಿಸ್ತಾ ಹೋಗ್ಬೋದು. ಬಿಡದಿ SIR ವಿಚಾರದಲ್ಲಿ ದಳಪತಿಯೇ ಮುಂಚೂಣಿಯಲ್ಲಿದ್ದು ನಾವು ನೋಡಬಹುದು. ಅಥವಾ ನೆರೆ ಬರ ಅಧ್ಯಯನದ ವಿಚಾರದಲ್ಲಿ ಕೂಡ HDK ಟೀಮ್ ಭೇಟಿ ಕೊಡುತ್ತೆ. ನೀವು ಇನ್ನೂ ಕೂಡ ನಿದ್ರಾವಸ್ಥೆಯಲ್ಲೇ ಇರ್ತೀರಿ. ಯಾವುದನ್ನು ತಾರ್ಕಿಕ ಅಂತ್ಯ ಕಾಣಿಸೋದಿಲ್ಲ. ಬರೀ ಸುದ್ದಿಗೋಷ್ಠಿ, ಪತ್ರಿಕಾಗೋಷ್ಠಿಗೆ ಅಷ್ಟೇ ಸೀಮಿತ ಆಗುತ್ತೆ ನಿಮ್ಮ ಹೇಳಿಕೆಗಳು. ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಮುಂದಿಡಬೇಕು ಅಂದಾಗ ಒಂದು ಪ್ರೆಸ್ ಮೀಟ್ ಮಾಡ್ತೀರಿ, ಅಲ್ಲಿ ಖಂಡಿಸ್ತೀರಿ, ಸುಮ್ಮನೆ ಆಗ್ತೀರಿ. ಅದು ವಾಟ್ ನೆಕ್ಸ್ಟ್? ಮುಂದೇನು ಮಾಡಿದ್ರಿ? ಅದರ ಒಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕಲ್ಲ, ಅದೇ ಯಾಕೆ ಆಗ್ತಾ ಇಲ್ಲ? ಆ ಧೈರ್ಯ ಯಾಕೆ ತೋರ್ತಾ ಇಲ್ಲ ನೀವು ಅಂತ ಸ್ವಪಕ್ಷದಲ್ಲೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ.